PF ಪಾರ್ಟ್ 2. ಆತ್ಮೀಯ ವೀಕ್ಷಕರಿಗೆ ಡಿ.ವಿ. ಸರಾಫ್ ಫಾರ್ ದ ನೇಷನ್ ಚಾನೆಲ್ ವತಿಯಿಂದ ತಮ್ಮೆಲ್ಲರಿಗೂ ವಂದನೆಗಳು. ಈ ಮೊದಲು PF ಬ್ಯಾನ್ 1ನೇ ಭಾಗದಲ್ಲಿ ಇಂಗ್ಲಿಷ್ನಲ್ಲಿ ಬಿಡುಗಡೆಯಾಗಿದೆ. ಅದು ಬಹುಜನರ ಹೇಳಿಕೆಯಂತೆ ಕನ್ನಡದಲ್ಲಿ ತಿಳಿಯಪಡಿಸುತ್ತೇನೆ. ಬ್ಯಾನ್ PF ಎಂದರೆ ಪ್ಲಾಸ್ಟಿಕ್ ಹಾಗೂ ರಸಗೊಬ್ಬರ ಹಾಗೂ ಔಷಧಿ ನಿಷೇಧದ ಬಗ್ಗೆ ಸರ್ಕಾರಕ್ಕೆ ತಿಳುವಳಿಕೆ. ಮಿತ್ರರೇ, ಸರ್ಕಾರಿ ಗೊಬ್ಬರವನ್ನು ಹಾಗೂ ಔಷಧಿಗಳನ್ನು ಹಾಗೂ ಬೀಜಗಳನ್ನು ಮಾನವ ಹಾಗೂ ಪಶುಗಳಿಗೆ ಆರೋಗ್ಯಕ್ಕೆ ಮಾರಕವಾಗಿದೆ. ಆದ್ದರಿಂದ ಆಹಾರ, ಹಣ್ಣು ಹಂಪಲ, ಇತರ ಪದಾರ್ಥಗಳು ಜೀವನ ಸತ್ವ ಮುಕ್ತವಾಗಿವೆ. ಮೊದಲಿನ ಕೃಷಿ ಪದ್ಧತಿಯಲ್ಲಿ ಕೇವಲ ವಂಶಪಾರಂಪರಿಕ ಸಾಗುವಳಿಯಿಂದ ಬೆಳೆಯುವ ಆಹಾರದಲ್ಲಿ ಸಾಕಷ್ಟು ಪೋಷಕಾಂಶಗಳು ಇದ್ದವು ಹಾಗೂ ಅದರ ಅವು ಸ್ವಾದಭರಿತವಾಗಿದ್ದವು. ಆಹಾರವಿದ್ದು ಜನರು ಸೇವನೆಯಿಂದ ಆರೋಗ್ಯವಂತರಾಗಿದ್ದರು. ಈಗಿನ ಹೊಸ ಕೃಷಿ ಪದ್ಧತಿಯಲ್ಲಿ ಕಂಪನಿಯಿಂದ ತಯಾರಾದ ಬೀಜಗಳು ಹಾಗೂ ರಸಗೊಬ್ಬರ, ಔಷಧಿ ಸಿಂಪಡಣೆಯಿಂದ ಪೋಷಕಾಂಶಗಳು ಕಡಿಮೆಯಾಗಿ ವಿಷ ಹೆಚ್ಚುತ್ತಾ ಆಹಾರದಲ್ಲಿ ನಡೆದಿದೆ. ಇದರಿಂದ ಪ್ರತಿಯೊಂದು ಆಹಾರವೂ ಹಣ್ಣು ಹಂಪಲ, ತರಕಾರಿ ಇವೆಲ್ಲ ಪದಾರ್ಥಗಳು ಕೂಡ ಕ್ರಿಮಿಕೀಟಗಳಿಂದ ತುಂಬಿವೆ ಹಾಗೂ ಅವುಗಳ ಬಾಧೆ ಬಹಳವಾಗಿದೆ. ಈಗಿನ ಆಹಾರ ಪದ್ಧತಿಯಲ್ಲಿ ರುಚಿಯೂ ಕಡಿಮೆಯಾಗಿದೆ ಹಾಗೂ ಪೋಷಕಾಂಶಗಳ ಕೊರತೆ ಇದೆ. ಈ ಸರ್ಕಾರಿ ಗೊಬ್ಬರದಿಂದ ಹಾಗೂ ಕೀಟನಾಶಕಗಳಿಂದ ಎಷ್ಟು ಬೇಗನೆ ಬೆಳೆ ಬೆಳೆಯುವುದೋ ಅಷ್ಟು ಬೇಗನೆ ಅದು ಸೇವನೆಗೆ ಬಾರದಂತೆ ಆಗುವುದು. ಆದ್ದರಿಂದ ಕೆಲವು ರಾಷ್ಟ್ರಗಳಲ್ಲಿ ಈ ಹೊಸ ಪದ್ಧತಿಯ ರಸಗೊಬ್ಬರವು ನಿಷೇಧವಿದೆ ಎಂದು ಬರುತ್ತಿದೆ. ಇತರ ಕೃಷಿ ಮಾಡುವುದರಿಂದ ಬೆಳೆ ಹೆಚ್ಚಿಗೆ ಬರಬಹುದು, ಆದರೆ ಅದು ಮಾನವ ಹಾಗೂ ಪಶುಗಳಿಗೆ ಆರೋಗ್ಯಕ್ಕೆ ಹಿತಕರ ಇಲ್ಲ. ಈಗಿನ ಕೃಷಿ ಆಹಾರದಿಂದ ನಿಧಾನವಾಗಿ ವಿಷ ನಮ್ಮ ದೇಹದಲ್ಲಿ ಸೇರಿ ಪೂರ್ತಿ ದೇಹ ವಿಷಯುಕ್ತವಾಗಿದೆ. ಮೊದಲು ಆಸ್ಪತ್ರೆಗಳು ಎಲ್ಲಿಯೋ ಒಂದು ಕಾಣುತ್ತಿದ್ದವು. ಈಗ ಮನೆ ಮನೆಗೆ, ದಾರಿಯಲ್ಲಿ ಆಸ್ಪತ್ರೆಗಳಾಗಿ ಈಗ ರೋಗಿಗಳು ಹೆಚ್ಚುತ್ತಿದ್ದಾರೆ. ಇದರಿಂದ ಸಿಂಥೆಟಿಕ್ ಔಷಧಿ ಸೇವನೆಯಿಂದ ಮತ್ತಿಷ್ಟು ಜೀವನದಲ್ಲಿ ಆರೋಗ್ಯ ಹಾನಿಯಾಗುತ್ತಿದೆ ಹಾಗೂ ಜನರು ನಾನಾ ತೊಂದರೆಗೆ ಒಳಗಾಗಿ ಬೇಗನೆ ಅವರು ತಮ್ಮ ಹುಮ್ಮಸ್ಸನ್ನು ಕಳೆದುಕೊಂಡಂತಾಗಿದೆ. ಈ ಔಷಧಿ ಸೇವನೆ ಕೂಡ ಆಗಿದೆ. ನಮ್ಮ ಸಮಸ್ತ ರೈತ ಬಾಂಧವರಿಗೆ ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ತಾವು ಆದಷ್ಟು ಸಾವಯವ ಪದ್ಧತಿಯ ಹಳೆಯ ಕೃಷಿ ಪದ್ಧತಿಯನ್ನು ಅಳವಡಿಸಿ ಆರೋಗ್ಯಕರ ಆಹಾರವನ್ನು ನಮಗೆ ಕೊಟ್ಟು ಜನರು ಆರೋಗ್ಯವಂತರಾಗಿ ಜೀವಿಸುವಂತೆ ಮಾಡಬೇಕು ಹಾಗೂ ಜನರಿಗೆ ಕಲ್ಯಾಣವಾಗುವಂತೆ ಆಹಾರವನ್ನು, ಪೌಷ್ಟಿಕಾಂಶ ಹೊಂದುವಂಥ ಪದಾರ್ಥಗಳನ್ನು ಬೆಳೆಯಬೇಕು. ಇದರಿಂದ ಜನರಿಗೂ ಹಿತ, ದೇಶಕ್ಕೂ ಹಿತ ಹಾಗೂ ಭೂಮಿಗೂ ಹಿತವಾಗುವುದು. ಜೈ ಜವಾನ್. ಥ್ಯಾಂಕ್ ಯು.